ರಾಜ್ಯದಲ್ಲಿ ಬ್ಯಾನ್ ಬಿಸಿ ಜೋರಾಗಿದೆ. ಕಳಪೆ ಗುಣಮಟ್ಟದ ವಸ್ತುಗಳು ದಿನೇ ದಿನೇ ಬ್ಯಾನ್ ಲಿಸ್ಟ್ಗೆ ಒಳಪಡ್ತಿವೆ. ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿ, ಕಬಾಬ್, ಪ್ಲಾಸ್ಟಿಕ್ ಬಳಕೆ ಮಾಡಿದ ಇಡ್ಲಿ ನಿಷೇಧದ ನಂತರ ಇದೀಗ ಆರೋಗ್ಯ ಇಲಾಖೆ ಮೆಹಂದಿಗೂ ಬಿಸಿ ಮುಟ್ಟಿಸಿದೆ. ಅಂಗೈಯಲ್ಲೇ ಹೂವಿನ ಚಿತ್ತಾರ, ಕೈಯಲ್ಲೇ ಅರಳಿದ ಮಂಡಲ ವಿನ್ಯಾಸ. ಹಬ್ಬ ಇರ್ಲಿ, ಮದ್ವೆ ಇರ್ಲಿ, ಯಾವುದೇ ಫಂಕ್ಷನ್ಗಳಿರ್ಲಿ, ಹೆಣ್ಮಕ್ಕಳ ಅಂದಕ್ಕೆ ಮತ್ತಷ್ಟು ಮೆರುಗು ನೀಡೋದು ಈ ಮೆಹಂದಿ. ಆದ್ರೀಗ ಈ ಮೆಹಂದಿ ಹಾಕಿಸಿಕೊಳ್ಳಲು ಆಲೋಚಿಸುವಂತಾಗಿದೆ. ಮೆಹಂದಿಯಲ್ಲೂ ಅಪಾಯಕಾರಿ ಕಲರ್ ಬಳಕೆ, ಲಿಪ್ಸ್ಟಿಕ್ನಲ್ಲೂ ಕೆಮಿಕಲ್, ಚರ್ಮದ ಕ್ಯಾನ್ಸರ್ ಭೀತಿ. ಹೌದು, ಮೆಹಂದಿಗೆ ಸಡನ್ ಕಲರ್ ಬರಲು ಅಮೋನಿಯಾ, ಪಿಪಿಟಸ್ ಕೆಮಿಕಲ್ ಮಿಕ್ಸ್ ಮಾಡ್ತಾರಂತೆ. ಇದರಿಂದ ಚರ್ಮ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ. ಮೆಹಂದಿಯನ್ನ ತಲೆಗೆ ಹಾಕೋದ್ರಿಂದ ಕೂದಲು ಉದುರುತ್ತೆ ಅಂತಾರೆ ಚರ್ಮ ರೋಗ ತಜ್ಞರು. ಅದು ಜಾಸ್ತಿ ಕಲರ್ ಬರಲಿಲ್ಲ ಕಾರಣಕ್ಕೆ ಅಲ್ಲಿ ಕೆಮಿಕಲ್ಸ್ ಅಥವಾ ಪಿಪಿಟಿಸ್ಗಳು ಜಾಸ್ತಿ ಸೇರ್ಪಡೆ ಮಾಡ್ತಾರೆ. ಅದನ್ನು ಈಗ ನ್ಯಾಚುರಲ್ ಮುಂಚೆ ನಾವು ಗಿಡದಲ್ಲಿ ತೆಗೆದು ಮಾಡ್ತಾ ಇದ್ರಲ್ಲ ಆ ಮೆಹಂದಿಗೂ ಈ ಮೆಹಂದಿಗೂ ಭಾಳಷ್ಟು ವ್ಯತ್ಯಾಸ ಬರುತ್ತೆ. ಯಾಕೆಂದರೆ ಇದು ಕಲರ್ ಎದ್ದು ಕಾಣುತ್ತೆ ನಿಮಗೆ ಹಾಕಿದ್ದು ಒಂದು ಸ್ವಲ್ಪ ಹೊತ್ತು ಆದಮೇಲೆ. ಇನ್ನು ಈ ಬಗ್ಗೆ ಜಯನಗರದ ಕಾಸ್ಮೆಟಿಕ್ ಶಾಪಿಂಗ್ ಕಾಂಪ್ಲೆಕ್ಸ್ನಲ್ಲಿ TV9 ರಿಯಾಲಿಟಿ ಚೆಕ್ ನಡೆಸಿತು. ಈ ವೇಳೆ ಮೆಹಂದಿ ಪ್ಯಾಕೆಟ್ಗಳಲ್ಲಿ ಎಕ್ಸ್ಪೈರಿ ಡೇಟ್ ಮತ್ತು MRP ಕೂಡ ಇಲ್ಲದಿರೋದು ಪತ್ತೆಯಾಗಿದೆ. ಆದ್ರೆ ಕಾಸ್ಮೆಟಿಕ್ಸ್ ಅಂಗಡಿ ಮಾರಾಟಗಾರರು ಮಾತ್ರ 10 ವರ್ಷದಿಂದ ಮೆಹಂದಿ ಹಾಕ್ತಿದ್ದೇವೆ, ಈವರೆಗೂ ಯಾವುದೇ ಸಮಸ್ಯೆಯಾಗಿಲ್ಲ ಅಂತಿದ್ದಾರೆ. ತುಂಬ ಜನಕ್ಕೆ ಮೆಹಂದಿ ನಾನು ಹಾಕ್ತೀನಿ. ಅವನಿಗೆ ಯಾವುದಕ್ಕೆ ನಾನು 10 ವರ್ಷದಿಂದ ಮೆಹಂದಿ ಹಾಕ್ತಾ ಇದ್ದೀನಿ, ಯಾರಿಗೆ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್. ಆಮೇಲೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಒಳ್ಳೆ ಅದು ಆಯಿಲ್ ಯೂಸ್ ಮಾಡ್ತೀನಿ ಅವಾಗ, ಬಟ್ ಸದ್ಯಕ್ಕೆ ಲೇಬ್ ಇಲ್ಲ ಮೇಡಮ್. ಇನ್ನು ಲಿಪ್ಸ್ಟಿಕ್ನಲ್ಲೂ ಹಾನಿಕಾರಕ ರಾಸಾಯನಿಕ ಬಳಕೆಯಾಗ್ತಿದೆಯಂತೆ. ಲಿಪ್ಸ್ಟಿಕ್ನಿಂದ ಇರಿಟೇಷನ್ ಆಗಿತ್ತು, ಹೀಗಾಗಿ ನಾನು ಲಿಪ್ಸ್ಟಿಕ್ ಕಡಿಮೆ ಮಾಡಿದ್ದೇನೆ ಅಂತಾರೆ ಭರತನಾಟ್ಯ ಕಲಾವಿದೆ ಶ್ವೇತಾ. ನಾವು ಸೌಂದರ್ಯವರ್ಧಕ ಅಂತ ಅಂದುಕೊಳ್ಳುವಂಥ ಒಂದು ವಸ್ತು ಮನುಷ್ಯನ ಜೀವಕ್ಕೆ ಹಾನಿ ತಂದುಕೊಡ್ಬೋದು ಅಥವಾ ಲೈಫ್ ಟೈಮ್ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದರೆ ಅದು ಬಹಳ ಆಘಾತದ ವಿಷಯ. ಅದು ಬ್ರ್ಯಾಂಡ್ ಹೆಸರಲ್ಲಿ ಕಳಪೆ ಮೇಕಪ್ ಐಟಂಗಳು ಮಾರಾಟವಾಗ್ತಿದೆ. ಇದರಿಂದ ಸ್ಕಿನ್ ಅಲರ್ಜಿ, ತುರಿಕೆ ಕಾಣಿಸಿಕೊಳ್ತಾ ಇದೆ. ಕಳಪೆ ಪೌಡರ್, ಐಲೈನರ್, ಕಾಜಲ್ಗಳ ಸ್ಯಾಂಪಲ್ಸ್ಗಳನ್ನ ಟೆಸ್ಟ್ಗೆ ಕಳುಹಿಸಲಾಗಿದೆ. ಕೇಂದ್ರದ ಅಧಿನಿಯಮಕ್ಕೆ ಒಳಪಡಿಸಲು ಆರೋಗ್ಯ ಇಲಾಖೆ ಪತ್ರ ಬರೆದಿದೆ. ಹಲವು ಸೌಂದರ್ಯ ವರ್ಧಕಗಳು ಅಪಾಯಕಾರಿಯಾಗಿದ್ದು ಬಳಸೋ ಮುನ್ನ ವೈದ್ಯರ ಸಲಹೆ ಪಡೆಯೋದು ಉತ್ತಮ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.